ಈ ರೀತಿಯ ಪರಿಸ್ಥಿತಿ ಯಾಕೆ ನಮ್ಮ ಉಡುಪಿ ಜಿಲ್ಲೆಗೆ ಬೇಕಾ? ಬೂತ್ ಟೆಂಪೋದಲ್ಲಿ ನಾವು ಒಂದು ಮನುಷ್ಯನನ್ನು ಕರ್ಕೊಂಡು ಬರುವಂತ ಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂತಲ್ಲ. 7 ಗಂಟೆಯಿಂದ ರೋಗಿಯೊಬ್ಬರಿಗೆ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ, ಆಂಬುಲೆನ್ಸ್ ಸಿಗಲಿಲ್ಲ. ನಾಡಲ್ಲಿ ಹೀಗೆ ಜಿಲ್ಲಾಧಿಕಾರಿ ಅವರು ಯಾಕೆ ರೀತಿ ತೋರುವುದಿಲ್ಲ? ನಾವು ಎಷ್ಟು ಸಲ ಹೇಳಿದ್ದೇವೆ. ವ್ಯಕ್ತಿಯೊಬ್ಬರು ತನ್ನ ಗೂಡ್ಸ್ ಟೆಂಪೋದಲ್ಲಿ ಮಂಚ ಇರಿಸಿ ರೋಗಿಯನ್ನು ಆಸ್ಪತ್ರೆಗೆ ದಾಖಲಿಸಿದ ಘಟನೆ ನಡೆದಿದೆ. ಉಡುಪಿ ನಗರದ ಉದ್ಯಾವರದಲ್ಲಿ ಅಸ್ವಸ್ಥಗೊಂಡ ರೋಗಿಯೊಬ್ಬರಿಗೆ ರಾತ್ರಿ 7ರಿಂದ 9:30ವರೆಗೆ ಆಂಬ್ಯುಲೆನ್ಸ್ ಸಿಗದೆ ರೋಗಿ ಚಿಂತಾಜನಕ ಪರಿಸ್ಥಿತಿ ತಲುಪಿದಾಗ ವಿಶು ಶೆಟ್ಟಿ ಅಂಬಲ್ಪಾಡಿ ತನ್ನ ಟೆಂಪೋದಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ರೋಗಿಗೆ ಸಂಬಂಧಪಟ್ಟವರು 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದಾಗ ಆಂಬ್ಯುಲೆನ್ಸ್ ಲಭ್ಯವಿರಲಿಲ್ಲ. ಖಾಸಗಿ ಆಂಬ್ಯುಲೆನ್ಸ್ಗಳು ಕೂಡ ಲಭ್ಯವಿರದಿರುವುದರಿಂದ ರೋಗಿಯ ಕಡೆಯವರು ವಿಶು ಶೆಟ್ಟಿಯವರನ್ನು ಸಂಪರ್ಕಿಸಿದ್ದಾರೆ. ವಿಶು ಶೆಟ್ಟಿ ಕೂಡ ಖಾಸಗಿ ಆಂಬ್ಯುಲೆನ್ಸ್ ಸಂಪರ್ಕಿಸಿ ಸಿಗದೇ ಇದ್ದಾಗ ಬೇರೆ ದಾರಿ ಕಾಣದೆ ತನ್ನ ಗೂಡ್ಸ್ ಟೆಂಪೋದಲ್ಲಿ ಮಂಚ ಇರಿಸಿ ಅದರ ಮುಖಾಂತರ ರೋಗಿಯನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಬೇಕಾಯಿತು. ಬರುವಂತಹ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದಕ್ಕಿಂತ 7 ಗಂಟೆಯಿಂದ ರೋಗಿಯೊಬ್ಬರಿಗೆ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ, ಆಂಬುಲೆನ್ಸ್ ಸಿಗಲಿಲ್ಲ. 108ರ ಬಗ್ಗೆ 1 ವರ್ಷದಿಂದ ನಾನು ಸರ್ಕಾರದ ಗಮನಕ್ಕೆ ತಂದು ಏನು ಪ್ರಯೋಜನ ಆಗಲಿಲ್ಲ. 108 ಸಿಗದೇ ಇರುವುದರಿಂದ ಇವತ್ತು 108 ಆಂಬುಲೆನ್ಸ್ ಖಾಸಗಿ ಆಂಬುಲೆನ್ಸ್ಗಳೆಲ್ಲವೂ ಬಿಸಿ ಇತ್ತು. ಇದೀಗ ಗೂಡ್ಸ್ ಟೆಂಪೋದಲ್ಲಿ ನಾವು ಒಂದು ಕೋಟ್ ಇಟ್ಟು ಪರಿಸ್ಥಿತಿ ತಗೊಂಡು ಬರುವಂತಹ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದಕ್ಕಿಂತ ನಾಡಲ್ಲಿ ಹೀಗೆ ಜಿಲ್ಲಾಧಿಕಾರಿ ಅವರು ಯಾಕೆ ರೀತಿ ತೋರುವುದಿಲ್ಲ? ನಾವು ಎಷ್ಟು ಸಲ ಹೇಳಿದ್ದೇವೆ. ನೀವು ಈ ಉನ್ನತಾಧಿಕಾರಿಗಳು ದಯಮಾಡಿ ಒಂದು ವ್ಯವಸ್ಥೆ ಮಾಡಿ. ಒಬ್ಬರ ಜೀವನದಲ್ಲಿ ನೀವು ಆಟ ಆಡೋದು ಖಂಡಿತ ಸರಿಯಲ್ಲ. ತುಂಬಾ ಉಲ್ಬಣಗೊಂಡಿದ್ದಾರೆ ಅವರು. ಈ ರೀತಿಯ ಪರಿಸ್ಥಿತಿ ಯಾಕೆ ನಮ್ಮ ಉಡುಪಿ ಜಿಲ್ಲೆಗೆ ಬೇಕಾ? ಬೂತ್ ಟೆಂಪೋದಲ್ಲಿ ನಾವು ಒಂದು ಮನುಷ್ಯನನ್ನು ಕರ್ಕೊಂಡು ಬರುವಂತ ಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂತಲ್ಲ. ಇದರಿಗಿಂತ ನಾಚಿಕೆ ಹಿಡಿತಲ್ಲ ಬೇರೆ ಉಂಟ ನಮ್ಗೆ? ಪರಿಸ್ಥಿತಿ ತಗೊಂಡು ಬರುವಂತಹ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಮರ್ಯಾದೆ ಉಂಟು ನಮಗೆ. ಈ ಪ್ರಜ್ಞಾವಂತ ನಾಡಲ್ಲಿ ಹೀಗೆ ಜಿಲ್ಲಾಧಿಕಾರಿ ಅವರು ಯಾಕೆ ರೀತಿ ತೋರುವುದಿಲ್ಲ? ನಾವು ಎಷ್ಟು ಸಲ ಹೇಳಿದ್ದೇವೆ. ನೀವು ಈ ಉನ್ನತಾಧಿಕಾರಿಗಳು ದಯಮಾಡಿ ಒಂದು ವ್ಯವಸ್ಥೆ ಮಾಡಿ. ಪರಿಸ್ಥಿತಿ ಸೀರಿಯಸ್ ಇದ್ದಾರೆ. 2 ಗಂಟೆ ಆಯ್ತು ಇವರು ಸೀರಿಯಸ್ ಆಗಿ. ಹೋಗ್ತಲ್ಲ ಹೈವೇಗೆ